ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಪಾಕಿಸ್ತಾನದ ಮೇಲೆ ಇನ್ನೊಂದು ಸರ್ಜಿಕಲ್ ಸ್ಟ್ರೈಕ್ ಆಗಿದೆ. ಅದನ್ನು ಮಾಡಿರೋದು ಭಾರತ ಅಲ್ಲ, ಬದಲಿಗೆ ಅಫ್ಘಾನಿಸ್ತಾನ. ಉತ್ತರ ಪಾಕಿಸ್ತಾನದ ಖೈಬರ್ ಪಖ್ತೂನ್ಖ್ವಾ ಮತ್ತು ಬಲೂಚಿಸ್ತಾನದಲ್ಲಿರುವ ಐಸಿಸ್ ಅಡ್ಡೆಗಳನ್ನು ಗುರಿಯಾಗಿಸಿಕೊಂಡು ನಾವು ದಾಳಿ ಮಾಡಿದ್ದೀವಿ ಅಂತ ಅಫ್ಘಾನಿಸ್ತಾನ ಹೇಳ್ಕೊಂಡಿದೆ. ಈ ನಡುವೆ ಪಾಕಿಸ್ತಾನ ಈಗ ಅಫ್ಘಾನಿಸ್ತಾನದ ತಾಲಿಬಾನ್ ಆಡಳಿತ ಮತ್ತು ತಾಲಿಬಾನ್ ಪಡೆಗಳನ್ನು ಇಸ್ಲಾಮಿ ವಿರೋಧಿಗಳು ಅಂತ ಚಿತ್ರಿಸೋದಕ್ಕೆ ಅವರನ್ನು ಕ್ವಾರಿಸ್ ಅಂದರೆ ಬಿಟ್ಟು ಹೋದವರು ಅಂತ ಬಣ್ಣಿಸಿ ಅವರನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಸ್ಲಾಮಿಕ್ ಸಂಘಟನೆಗಳಿಂದ ಹಾಗೂ ದೇಶಗಳಿಂದ ದೂರ ಇರೋ ಹಾಗೆ ಮಾಡೋ ಪ್ರಯತ್ನವನ್ನು ಕೂಡ ಇಲ್ಲಿ ಪಾಕಿಸ್ತಾನ ಕೈ ಹಾಕಿದೆ. ಪಾಕಿಸ್ತಾನ ಅದಕ್ಕೆ ಬಳಕೆ ಮಾಡ್ತಾ ಇರೋದು ಭಾರತ ಮತ್ತು ಇಸ್ರೇಲ್ ಹೆಸರುಗಳನ್ನು. ಹಾಗಾದರೆ ಪಾಕಿಸ್ತಾನದ ಮೇಲೆ ಅಫ್ಘನ್ನರು ದಾಳಿ ಯಾಕೆ ಮಾಡ್ತಿದ್ದಾರೆ? ಈ ಬಗ್ಗೆ ಪಾಕಿಸ್ತಾನ ಹೇಳ್ತಿರೋದೇನು, ಇಲ್ಲಿ ಭಾರತ ಮತ್ತು ಇಸ್ರೇಲ್ಗಳ ಹೆಸರನ್ನು ಯಾಕೆ ಬಳಕೆ ಮಾಡಲಾಗ್ತಿದೆ? ಬನ್ನಿ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಸ್ನೇಹಿತರೆ, ಮೊನ್ನೆ ಕರಾಚಿಯಲ್ಲಿನ ಮಿಲಿಟರಿ ಬೇಸ್ ಮೇಲೆ ಒಂದು ಭಯಾನಕ ದಾಳಿ ಕೂಡ ನಡೆಯುತ್ತೆ. ಅದನ್ನು ಯಾರು ಮಾಡಿದ್ರು ಅಂತ ಗೊತ್ತಿಲ್ಲ, ಯಾಕಂದರೆ ಪಾಕಿಸ್ತಾನದ ತುಂಬ ಉಗ್ರ ಸಂಘಟನೆಗಳು ಇರೋದ್ರಿಂದ, ಹಾಗೆ ಪಾಕಿಸ್ತಾನಿ ಸೇನೆಯ ಒಳಗೆ ಕೂಡ ಒಬ್ಬರನ್ನು ಕಂಡ್ರೆ ಒಬ್ಬರಿಗೆ ಆಗದ ವಾತಾವರಣ ಕೂಡ ಅಲ್ಲಿ ಕ್ರಿಯೇಟ್ ಆಗಿದೆ. ಅಲ್ಲಿ ಸಿಯಾ, ಸುನ್ನಿ, ಇಮ್ರಾನ್, ಶಹಬಾಜ್, ಭುಟ್ಟೋ ಹೀಗೆ ನಾನಾ ಹೆಸರುಗಳಲ್ಲಿ ಪಾಕಿಸ್ತಾನದ ಸೇನೆ ಡಿವೈಡ್ ಆಗಿರೋದ್ರಿಂದ ಆ ದಾಳಿಯ ಹಿಂದೆ ಅಲ್ಲಿನ ಉಗ್ರರಿದ್ದಾರ ಅಥವಾ ಪಾಕಿಸ್ತಾನದ ಸೇನೆಯಲ್ಲಿದ್ದವರೇ ಒಂದು ದಾಳಿಯನ್ನು ಮಾಡಿ ಉಗ್ರರ ತಲೆಗೆ ಕಟ್ಟಿದ್ರ ಅಂತ ಹೇಳೋದು ತುಂಬಾನೇ ಕಷ್ಟ. ಆದರೆ ದಾಳಿ ನಡೆದು ಹೋಯಿತು. ಅದರ ಹೊಣೆಯನ್ನು ಪಾಕಿಸ್ತಾನ TTP ತಲೆಯ ಮೇಲೆ ಕಟ್ಟಿ ಅಫ್ಘಾನಿಸ್ತಾನ ಮೂಲದ TTP ಪಾಕಿಸ್ತಾನದ ಕರಾಚಿಯ ಮೇಲೆ ದಾಳಿ ಮಾಡಿದೆ ಅಂತ ಆರೋಪ ಮಾಡಿ ಪಾಕಿಸ್ತಾನದ ವಾಯುಪಡೆ ಮತ್ತು ಅಫ್ಘಾನಿಸ್ತಾನದ ಬಾತಿಕ್ ಮತ್ತು ಕುನಾರ್ ಪ್ರಾಂತ್ಯಗಳ ಮೇಲೆ ವಾಯು ದಾಳಿ ಮಾಡಿತು. ಅಲ್ಲಿ TTP ಉಗ್ರರ ಶಿಬಿರಗಳಿದ್ವು, ಅವುಗಳ ಮೇಲೆ ನಾವು ದಾಳಿ ಮಾಡಿದ್ವಿ ಅಂತ ಪಾಕಿಸ್ತಾನ ಹೇಳ್ಕೊಳ್ತು. ಆದರೆ ಅಲ್ಲಿ ಸಾವಿಗೀಡಾದವರು ಮಹಿಳೆಯರು ಮತ್ತು ಮಕ್ಕಳು. ಅವರು ದಾಳಿ ಮಾಡಿದ್ದು ನಾಗರಿಕ ವಸತಿ ಪ್ರದೇಶಗಳಲ್ಲಿ ಅಂತ ಅಫ್ಘಾನ್ ತಾಲಿಬಾನ್ ಆಡಳಿತ ಹೇಳ್ತು. ಅಲ್ಲಿ ಒಟ್ಟು 36 ಮಂದಿ ಸಾವಿಗೆ ಈಡಾಗಿದ್ರು. ಈ ದಾಳಿಯ ಅಫ್ಘಾನರನ್ನ ಕೆರಳಿಸಿ ನಮ್ಮ ಹತ್ರ ವಾಯುಪಡೆ ಇಲ್ಲದೆ ಇರ್ಬೋದು, ಆದರೆ ಪಾಕಿಸ್ತಾನದ ಮೇಲೆ ಇದೇ ರೀತಿಯ ದಾಳಿಗಳನ್ನು ಮಾಡೋ ಶಕ್ತಿ ನಮಗಿದೆ. ಆದರೆ ಸಾರ್ವಜನಿಕರನ್ನ, ಮಹಿಳೆಯರನ್ನ, ಮಕ್ಕಳನ್ನ ಕೊಲ್ಲೋ ಕೆಲಸವನ್ನು ನಾವು ಮಾಡೋದಿಲ್ಲ. ನಾವು ಈ ದಾಳಿಗೆ ಪ್ರತಿಕಾರ ಖಂಡಿತ ತೀರ್ಸ್ಕೊಂತೀವಿ ಮತ್ತು ಪಾಕಿಸ್ತಾನದ ಸೇನೆಯ ಮೇಲೆ ದಾಳಿ ಮಾಡ್ತೀವಿ ಅಂತ ತಾಲಿಬಾನ್ ಕೂಡ ಹೇಳ್ತು. ಅದರಂತೆ ಮಂಗಳವಾರ ರಾತ್ರಿ ಪಾಕಿಸ್ತಾನದ ಬಲೂಚ್ ಪ್ರಾವಿನ್ಸ್ ಹಾಗೆ ಪುಶಿನ್ ಜಿಲ್ಲೆಯ ಸರನ್ ಪ್ರದೇಶದ ಮೇಲೆ ಹಾಗೆ ಈ ಖೈಬರ್ ಪಖ್ತೂನ್ಖ್ವಾದ ಮೇಲೆ ಡ್ರೋನ್ ದಾಳಿಗಳನ್ನು ಮಾಡಿದ್ದಾರೆ. ಈ ಬಾರಿ ಅವರು ಪಾಕಿಸ್ತಾನದ ಸೇನೆಯನ್ನು ಟಾರ್ಗೆಟ್ ಮಾಡಿಕೊಂಡಿಲ್ಲ, ಬದಲಿಗೆ ಅಲ್ಲಿನ ISKP ಅಂದರೆ ಇಸ್ಲಾಮಿಕ್ ಸ್ಟೇಟ್ ಖೊರಾಸನ್ ಪ್ರಾವಿನ್ಸ್ಗೆ ಸೇರಿದ ಕಚೇರಿಗಳು ಮತ್ತು ಕೇಂದ್ರಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಿರೋದಾಗಿ ಹೇಳಿಕೊಂಡಿದ್ದಾರೆ. ಈ ಮೂಲಕ ಪಾಕಿಸ್ತಾನ ISISಗೆ ಆಶ್ರಯ ಕೊಟ್ಟಿದೆ, ಅದರ ವಿರುದ್ಧ ನಾವು ಹೋರಾಟ ಮಾಡ್ತಿದ್ದೀವಿ, ನಮ್ಮದು ಭಯೋತ್ಪಾದನೆಯ ವಿರುದ್ಧದ ಹೋರಾಟ ಅಂತ ಹೇಳಿಕೊಳ್ಳುವ ಮೂಲಕ ಪಾಕಿಸ್ತಾನದ ಮಾನವನ್ನು ವಿಶ್ವದಲ್ಲೇ ಹರಾಜು ಹಾಕಿದ್ದಾರೆ. ಪಾಕಿಸ್ತಾನ ISIS ಉಗ್ರರನ್ನ ಸಾಕ್ತಾ ಇದೆ ಅನ್ನೋದು ಹೊಸ ಸುದ್ದಿ ಏನಲ್ಲ. ಅವರನ್ನ ಖೈಬರ್ ಮತ್ತು ಈ ಬಲೂಚ್ ಭಾಗದಲ್ಲಿ ಪಾಕಿಸ್ತಾನದ ಸೇನೆ ನೆಲೆಗೊಳಿಸಿದೆ. ಅಲ್ಲಿ ಬಲೂಚ್ ಹೋರಾಟಗಾರರ ವಿರುದ್ಧ ಮತ್ತು ಅಫ್ಘಾನಿಸ್ತಾನದಲ್ಲಿ ತಾಲಿಬಾನಿ ಆಡಳಿತ ವಿರುದ್ಧ ಪಾಕಿಸ್ತಾನ ಈ ISKPಗೆ ಆಯುಧ ಮತ್ತು ಹಣಕಾಸಿನ ನೆರವನ್ನ ಕೊಡ್ತಾ ಇದೆ. ಅವರು ಅಫ್ಘಾನಿಸ್ತಾನದಲ್ಲಿ ದಾಳಿ ಮಾಡಿ ಪಾಕಿಸ್ತಾನ ಗಡಿಯಲ್ಲಿ ಅಡಗಿ ಕುಳ್ಕೋತಾರೆ. ಹೀಗಾಗಿ ನಾವು ಅವರ ವಿರುದ್ಧ ಕಾರ್ಯಾಚರಣೆಯನ್ನು ಮಾಡಬೇಕಾಗಿ ಬರ್ತಿದೆ ಅಂತ ಅಫ್ಘಾನಿಸ್ತಾನ ಹೇಳ್ಕೊಂಡಿದೆ. ಅಷ್ಟೇ ಅಲ್ಲ, ಈಗ ದಾಳಿ ಮಾಡಿದ ಜಾಗಗಳೇನಿವೆ ಅಲ್ಲಿಂದ ಅಫ್ಘಾನಿಸ್ತಾನದ ಮೇಲೆ ದಾಳಿಗೆ ಸಂಚು ಕೂಡ ರೂಪಿಸಲಾಗಿತ್ತು ಅಂತ. ಹೀಗಾಗಿ ಈ ಜಾಗಗಳನ್ನು ಗುರಿಯಾಗಿಸಿಕೊಳ್ಬೇಕಾಯ್ತು ಅನ್ನೋದು ಅಫ್ಘಾನಿಸ್ತಾನ ಕೊಡ್ತಾ ಇರೋ ಒಂದು ಸಮಜಾಯ. ಸ್ನೇಹಿತರೆ, ಈ ಅಫ್ಘಾನಿಸ್ತಾನದ ಮೇಲೆ ದಾಳಿಗೆ ಹೇಗೆ ಪಾಕಿಸ್ತಾನ TTP ಉಗ್ರರ ಶಿಬಿರಗಳು ಅಂತ ಕಾರಣ ಕೊಡ್ತು, ಹಾಗೆ ಅಫ್ಘಾನಿಸ್ತಾನ ಕೂಡ ISIS ಉಗ್ರರ ಮೇಲೆ ನಾವು ದಾಳಿ ಮಾಡ್ತಾ ಇದ್ದೀವಿ ಅಂತ ಹೇಳ್ಕೊಳ್ತಾ ಇದೆ. ಅಷ್ಟೇ ಅಲ್ಲ, ನಿಮ್ಮ ಹಾಗೆ ನಾವು ಕೂಡ ನಾಗರಿಕರನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾ ಇಲ್ಲ, ನೀವು ಮಾಡ್ತಾ ಇರೋದು ಭಯೋತ್ಪಾದನೆ, ನಾವು ಮಾಡ್ತಾ ಇರೋದು ಭಯೋತ್ಪಾದನೆಯ ವಿರುದ್ಧದ ಹೋರಾಟ ಅಂತ ತಾಲಿಬಾನ್ ಬಿಂಬಿಸಿಕೊಳ್ತಾ ಇದೆ. ಇನ್ನು ಹೀಗೆ ತಾಲಿಬಾನ್ ಹೋರಾಟಗಾರರು ಡ್ರೋನ್ ದಾಳಿ ಮಾಡಿದ ನಂತರ ನಾವು 4 ಬೇಸಿಕ್ ಡ್ರೋನ್ಗಳನ್ನು ವಶಪಡಿಸಿಕೊಂಡಿದ್ದೀವಿ. ನಮ್ಮ ಬಲಿಷ್ಠ ವಾಯುಪಡೆ, ರಕ್ಷಣಾ ವಾಯುಪಡೆ ಅಫ್ಘಾನ್ ಡ್ರೋನ್ಗಳನ್ನು ನ್ಯೂಟ್ರಲೈಸ್ ಮಾಡಿದೆ ಅಂತ ಪಾಕಿಸ್ತಾನದ ವಾಯುಪಡೆ ಹೇಳ್ಕೊಂಡಿದೆ. ಆದರೆ ಅಲ್ಲಿ ಡ್ಯಾಮೇಜ್ ಆಗಿರೋದು
ಏನು ಅನ್ನೋದನ್ನು ಅಫ್ಘಾನಿಸ್ತಾನದ ತಾಲಿಬಾನ್ ಖಚಿತಪಡಿಸ್ತಾ ಇದೆ. ಇನ್ನು ಇದೇ ಸಂದರ್ಭದಲ್ಲಿ ಪಾಕಿಸ್ತಾನ ಯಥ ಪ್ರಕಾರ ತನ್ನ ಸುಳ್ಳು ನರೇಟಿವ್ಗಳನ್ನು ಈಗ ಅಫ್ಘಾನಿಸ್ತಾನದ ತಾಲಿಬಾನ್ ವಿರುದ್ಧ ಕೂಡ ಬಳಕೆ ಮಾಡೋದಕ್ಕೆ ಶುರು ಮಾಡಿದೆ. ತಾಲಿಬಾನ್ ಅನ್ನೋದು ಪಾಕಿಸ್ತಾನದ ವಿರುದ್ಧ ಭಾರತ ಮತ್ತು ಇಸ್ರೇಲ್ಗಳ ಮೂಲಕ ಬಳಕೆ ಆಗ್ತಾ ಇದೆ. ನಮ್ಮ ವಿರುದ್ಧ ಭಾರತ ಹಣಕಾಸಿನ ನೆರವನ್ನು ಕೊಡ್ತಾ ಇದೆ, ಇಸ್ರೇಲ್ ಆಯುಧಗಳನ್ನು, ಡ್ರೋನ್ಗಳನ್ನು ಮತ್ತು ಬೇಹುಗಾರಿಕೆಯ ನೆರವನ್ನು ಕೂಡ ಕೊಡ್ತಾ ಇದೆ. ತಾಲಿಬಾನ್ ಹೋರಾಟಕ್ಕೆ ಯೋಧರನ್ನು ಒದಗಿಸ್ತಾ ಇದೆ. ಭಾರತದ ಹಣ, ಇಸ್ರೇಲಿನ ಆಯುಧ ಮತ್ತು ತಾಲಿಬಾನ್ ಯೋಧರು ಸೇರಿ ನಮ್ಮ ವಿರುದ್ಧ ಬೀಳ್ತಿದ್ದಾರೆ ಅನ್ನೋದು ಪಾಕಿಸ್ತಾನದ ಹೊಸ ಪ್ರೊಪಗಂಡ. ಇಲ್ಲಿ ಇಸ್ರೇಲ್ ಮತ್ತು ಭಾರತ ಪ್ರಾಕ್ಸಿಯಾಗಿ ತಾಲಿಬಾನ್ ಕೆಲಸ ಮಾಡ್ತಾ ಇದೆ ಅಂತ ಹೇಳೋ ಪಾಕಿಸ್ತಾನ ಈಗಾಗಲೇ ಪಾಕಿಸ್ತಾನದಲ್ಲಿ ಯಾರ್ಯಾರು ಅಲ್ಲಿನ ಸೇನೆ ಮತ್ತು ಆಡಳಿತದ ವಿರುದ್ಧ ಹೋರಾಟ ಮಾಡ್ತಿದ್ದಾರೋ ಅವರನ್ನೆಲ್ಲರನ್ನೂ ಕೂಡ ಪಿತ್ನಾ ಅಲ್ ಹಿಂದೂಸ್ತಾನ್ ಅಂತಲೂ ಅಥವಾ ಪಿತ್ನಾ ಅಲ್ ಕ್ವಾರಿಸ್ ಅಂತಲೂ ಕೂಡ ಕರೆಯೋದಕ್ಕೆ ಶುರು ಮಾಡಿದೆ. ಈ ಕ್ವಾರಿಸ್ ಅಂದರೆ ಬಿಟ್ಟು ಹೋದವರು ಅಂತ. ಇಲ್ಲಿ ಯಾರ್ಯಾರು ಪಾಕಿಸ್ತಾನವನ್ನು ವಿರೋಧಿಸ್ತಾರೋ ಅವರೆಲ್ಲ ಕೂಡ ಇಸ್ಲಾಂನಿಂದ ದೂರ ಸರಿದವರು ಅನ್ನೋ ಅರ್ಥದಲ್ಲಿ ಪಾಕಿಸ್ತಾನ ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡ್ತಾ ಇದೆ. ಇಲ್ಲಿ ಪಾಕಿಸ್ತಾನವನ್ನು ಮಟ್ಟ ಹಾಕೋದಕ್ಕೆ ಭಾರತ ಮತ್ತು ಇಸ್ರೇಲ್ಗಳು ಒಂದಾಗಬೇಕಾದ ಅಗತ್ಯ ಖಂಡಿತ ಇಲ್ಲ. ಆದರೆ ಸದ್ಯಕ್ಕೆ ಹೊತ್ತಿ ಉರಿತಾ ಇರೋ ಪಾಕಿಸ್ತಾನದಲ್ಲಿ ಈ ಥರದ ಸುಳ್ಳುಗಳನ್ನು ಹರಡಬೇಕಿದೆ. ಬಲೂಚರನ್ನು ಪಿತ್ತಲ್ ಹಿಂದೂಸ್ತಾನ್ ಅಂತ ಹೇಳಬೇಕು, ಅವರನ್ನು ಇಸ್ಲಾಮಿನ ವಿರೋಧಿಗಳು, ಪಾಕಿಸ್ತಾನದ ವಿರೋಧಿಗಳು, ದೇಶದ್ರೋಹಿಗಳು ಅಂತ ಬಿಂಬಿಸಿದರೆ ಸಾಕಾಗೋದಿಲ್ಲ. ಬದಲಿಗೆ ನಮ್ಮ ಶತ್ರುಗಳ ಜೊತೆ ಸೇರಿಕೊಂಡಿದ್ದಾರೆ ಅಂತ ಪ್ರಚಾರ ಮಾಡಬೇಕು. ಆಗ ಪಾಕಿಸ್ತಾನದಲ್ಲಿನ ಮತಾಂಧರು ಮತ್ತು ಕೆಲ ಅರ್ಧ ಮನಸ್ಸಿನ ಜನರೇನಿದ್ದಾರೆ ಅವರ ಸಿಂಪತಿ ಬಲೂಚ್ ಹೋರಾಟಗಾರರಿಗೆ ಸಿಗದ ಹಾಗೆ ಆಗುತ್ತೆ. TTPಯನ್ನು ಪಿತ್ನಾ ಅಲ್ ಕ್ವಾರಿಸ್ ಅಂತ ಹೇಳಬೇಕು, ತಾಲಿಬಾನ್ಗಳನ್ನು ಕ್ವಾರಿಸ್ಗಳು ಅಂತ ಕರಿಬೇಕು. ಈಗ ಅಲ್ಲಿ ಪಾಕಿಸ್ತಾನದ ಸರ್ಕಾರ ಮತ್ತು ಅಲ್ಲಿನ ಮಂತ್ರಿಗಳು ಹೇಳ್ತಾ ಇರೋದು ಕೂಡ ಏನಂದರೆ, ಯಾರು ಉಗ್ರವಾದಿಗಳು ಇದ್ದಾರೋ ಅವರನ್ನೆಲ್ಲ ಕ್ವಾರಿಸ್ಗಳು ಅಂತ ಕರಿಬೇಕು, ಮುಲ್ಲಾ ಮೌಲ್ವಿ ಹಫೀಜ್ ಅಂತೆಲ್ಲ ಅವರನ್ನು ಕರಿಬಾರ್ದು. ಹಾಗಾದರೆ ಪಾಕಿಸ್ತಾನ ಹಫೀಜ್ ಸಿದ್ನ ಹೆಸರನ್ನು ಕವಾರಿಸ್ ಸಿದ್ ಅಂತ ಕರೆಯುತ್ತಾ? ಹಾಗೆ ಈ ಮೌಲಾನಾ ಮಸೂದ್ ಅಜರ್ ಕ್ವಾರಿಸ್ ಅಂತ ಕರೆಯುತ್ತಾ? ಇದು ಅಫ್ಘಾನಿಸ್ತಾನ ಮತ್ತು ಬಲೂಚಿಸ್ತಾನದ ಜನಕ್ಕೆ ಮಾತ್ರ ಸೀಮಿತನ? ಅವರು ಪಾಕಿಸ್ತಾನದ ಆಡಳಿತವನ್ನು ವಿರೋಧಿಸ್ತಾ ಇದ್ದಾರೆ, ಅವರು ಮಾಡ್ತಾ ಇರೋ ದಾಳಿಗಳನ್ನು, ನರಹತ್ಯೆಯನ್ನು ವಿರೋಧಿಸ್ತಾ ಇದ್ದಾರೆ. ಹೀಗಾಗಿ ಅವರು ಕ್ವಾರಿಸ್ಗಳು. ಭಾರತದ ಮೇಲೆ ದಾಳಿ ಮಾಡೋ ಉಗ್ರರು ಅಂತಾರಾಷ್ಟ್ರೀಯ ಉಗ್ರ ಪಟ್ಟಿಯಲ್ಲಿ ಜಾಗ ಪಡೆದವರು ಇವರೆಲ್ಲ ಇವರಿಗೆ ಮೌಲಾನಗಳೇ ಆಗಿರ್ತಾರೆ, ಅವರು ಕ್ವಾರಿಸ್ಗಳಲ್ಲ. ಯಾಕಂದರೆ ಅವರು ಪಾಕಿಸ್ತಾನಕ್ಕಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಇಲ್ಲಿ ಪಾಕಿಸ್ತಾನದ ಪತ್ರಕರ್ತ ನಜೀಮ್ ಸೇತಿ ಭಾರತ ಮತ್ತು ಇಸ್ರೇಲ್ಗಳ ಅಫ್ಘಾನಿಸ್ತಾನಕ್ಕೆ ಸಹಾಯ ಮಾಡ್ತೇವೆ, ಅವರು ಅಫ್ಘಾನಿಸ್ತಾನವನ್ನು ಬಳಸಿಕೊಂಡು ಪಾಕಿಸ್ತಾನದ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಅನ್ನೋ ಆರೋಪವನ್ನು ಕೂಡ ಮಾಡಿದ್ದಾನೆ. ಅಲ್ಲಿನ ನಿವೃತ್ತ ಸೇನಾಧಿಕಾರಿ ಈ ಗಜನ್ಪರ್ ಅಲಿ ಅನ್ನೋನು ಕಾಬೂಲ್ನ ಭಾರತೀಯ ರಾಯಭಾರ ಕಚೇರಿಯಲ್ಲಿ ಮೊಸಾದ್ ಹಾಗೂ ರಾ ಅಧಿಕಾರಿಗಳು ಕೂತಿದ್ದಾರೆ. ಅವರು ಎಲ್ಲಿ ದಾಳಿ ಮಾಡಬೇಕು, ಹೇಗೆ ಮಾಡಬೇಕು ಅಂತ ತಾಲಿಬಾನ್ ಪಡೆಗಳಿಗೆ ಗೈಡ್ ಮಾಡ್ತಾ ಇದ್ದಾರೆ ಅಂತ ಹೇಳಿಕೆ ಕೂಡ ಕೊಟ್ಟಿದ್ದಾನೆ. ಈ ಬಗ್ಗೆ ಪಾಕಿಸ್ತಾನದ TV ಚಾನಲ್ ಒಂದು ಡಿಬೇಟನ್ನು ಶೋವನ್ನು ಮಾಡಿದೆ. ಅದರಲ್ಲಿ ಇಸ್ರೇಲು ಆಯುಧಗಳನ್ನು ಭಾರತ ಖರೀದಿ ಮಾಡಿ ಪಾಕಿಸ್ತಾನದ ವಿರುದ್ಧ ಅಫ್ಘಾನಿಸ್ತಾನಕ್ಕೆ ಕೊಡ್ತಾ ಇದೆ ಅನ್ನೋ ಆರೋಪಗಳು ಕೂಡ ಕೇಳಿ ಬಂದಿವೆ. ಹಾಗೆ ಅವನು ಯಾರೋ ಅತಿ ಬುದ್ಧಿವಂತನೊಬ್ಬ ಇಸ್ರೇಲ್ ಇರಾನ್ ವಿರುದ್ಧ ನಾವು ಯುದ್ಧ ಸಾರಿದ್ದೆ ಪಾಕಿಸ್ತಾನವನ್ನು ಮಟ್ಟ ಹಾಕೋದಕ್ಕೆ ಅಂತ ಹೇಳಿದ್ದಾನೆ. ಇನ್ನು ಒಬ್ಬ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಇಸ್ರೇಲ್ಗೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಅಲ್ಲೊಂದು ಮೀಟಿಂಗ್ ಆಯಿತು. ಪಾಕಿಸ್ತಾನನ ಅಫ್ಘಾನಿಸ್ತಾನ ದಾಳಿಗಳ ಮೂಲಕ ಎಂಗೇಜ್ ಮಾಡಿಕೊಂಡ್ರೆ ನಾವು ಇರಾನ್ ವಿರುದ್ಧ ದಾಳಿ ಮಾಡೋದು ಸುಲಭ ಆಗುತ್ತೆ ಅಂತ ಇಸ್ರೇಲ್ ಪ್ರಧಾನಿ ಮತ್ತು ಭಾರತದ ಪ್ರಧಾನಿ ಮಾತಾಡಿಕೊಂಡ್ರು. ಅದಾದ ಮೇಲೆ ಅಫ್ಘಾನ್ ತಾಲಿಬಾನ್ ನಮ್ಮ ಮೇಲೆ ದಾಳಿಯನ್ನು ತೀವ್ರಗೊಳಿಸಿದೆ ಅಂತ ಹೇಳಿಕೆ ಕೊಟ್ಟಿದ್ದಾನೆ. ಈ ತಾಲಿಬಾನಿಗಳು ಅವರ ಮೇಲೆ ದಾಳಿ ಮಾಡದೇ ಇದ್ದಿದ್ರೆ ಈ ಪಾಕಿಸ್ತಾನದ ರಣಹೇಡಿ ಸೇನಾಪಡೆ ಹೋಗಿ ಇರಾನ್ ಪರ ನಿಂತು ಅಮೆರಿಕ ವಿರುದ್ಧ ಯುದ್ಧ ಮಾಡಿಬಿಡ್ತಾ ಇತ್ತು ಅನ್ನೋ ಹಾಗೆ ಅವರು ಅಲ್ಲಿ ಮಾತಾಡ್ತಾ ಇದ್ದಾರೆ. ಇದೆಲ್ಲ ಏನು ಅಂದರೆ ಪಾಕಿಸ್ತಾನದಲ್ಲಿ ಸೇನೆ ಮತ್ತು ಆಡಳಿತದ ವಿರುದ್ಧ ಶುರುವಾಗಿರೋ ನಾಗರಿಕ ದಂಗೆಗಳನ್ನು ಡೈವರ್ಟ್ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದೆ. ಅದಕ್ಕಾಗಿ ಹಿಂದೂ, ಭಾರತ, ಯಹೂದಿಗಳ ಇಸ್ರೇಲ್ಗಳು ತಾಲಿಬಾನ್ಗಳನ್ನು ಇಸ್ಲಾಮಿಕ್ ದೇಶದ ವಿರುದ್ಧ ಎತ್ತಿಕಡ್ತಾ ಇದ್ದಾರೆ ಅಂತ ಬಿಂಬಿಸಬೇಕು. ಸ್ನೇಹಿತರೆ, ಈ ಹಿಟ್ಲರ್ ತನ್ನ ಈ ಮೇನ್ ಕ್ಯಾಂಪ್ನಲ್ಲಿ ದೊಡ್ಡ ಸುಳ್ಳುಗಳನ್ನು ಪದೇ ಪದೇ ಹೇಳಿದರೆ ದೊಡ್ಡ ಸಮುದಾಯ ನಂಬಿಬಿಡುತ್ತೆ ಅಂತ ಹೇಗೆ ಪ್ರತಿಪಾದಿಸ್ತಾ ಇದ್ನೋ ಅದನ್ನು ಇಲ್ಲಿ ಪಾಕಿಸ್ತಾನ ಮಾಡ್ತಾ ಹೋಗ್ತಾ ಇದೆ. ಇಲ್ಲಿ ಇತಿಹಾಸದ ವ್ಯಂಗ್ಯ ಏನು ಗೊತ್ತಾ? ಇವತ್ತು ಇವರು ಯಾರನ್ನ ಭಾರತ ಮತ್ತು ಇಸ್ರೇಲ್ಗಳು ಪ್ರಾಕ್ಸಿಗಳಂತ ಬಿಂಬಿಸೋದಕ್ಕೆ ಹೋಗ್ತಾ ಇದ್ದಾರೋ ಅದೇ ತಾಲಿಬಾನನ್ನು ಹುಟ್ಟು ಹಾಕಿದ್ದು ಕೂಡ ಇದೇ ಪಾಕಿಸ್ತಾನ.
1990ರ ದಶಕದಲ್ಲಿ ರಷ್ಯಾ ಹಾಗೂ ಭಾರತಗಳು ತಾಲಿಬಾನ್ ವಿರುದ್ಧ ನಾರ್ದರ್ನ್ ಅಲಯನ್ಗೆ ಕೂಡ ಅದರ ನಾಯಕ ಅಹಮದ್ ಶಾ ಮಸೂದ್ಗೆ ಬೆಂಬಲವಾಗಿ ನಿಂತಿದ್ದಾಗ ಇದೇ ಪಾಕಿಸ್ತಾನ ತಾಲಿಬಾನ್ಗೆ ಬೇಕಾದ ಎಲ್ಲವನ್ನು ಕೂಡ ಕೊಡ್ತಾ ಇತ್ತು. ಇನ್ನು ಅಮೆರಿಕದ ಮೇಲೆ ದಾಳಿ ನಡೆದಾದ ಮೇಲೆ ಅಫ್ಘಾನಿಸ್ತಾನದಲ್ಲಿನ ತಾಲಿಬಾನ್ ಸರ್ಕಾರವನ್ನು ಕಿತ್ತಿಸುವುದು, ಅಮೆರಿಕ ಅಲ್ಲಿ ಒಂದು ಪ್ರಜಾಪ್ರಭುತ್ವದ ರೀತಿಯ ಸರ್ಕಾರವನ್ನು ಕೂಡಿಸಿಲ್ಲ. ಆಗ ಭಾರತ ಪ್ರಜಾಪ್ರಭುತ್ವವನ್ನು ಬೆಂಬಲಿಸ್ತಾ ಇದ್ದಾರೆ. ಪಾಕಿಸ್ತಾನ ಕದ್ದು ಮುಚ್ಚಿ ತಾಲಿಬಾನಿಗಳಿಗೆ ಆಶ್ರಯ ಕೊಡ್ತಾ ಇತ್ತು. ಒಸಾಮಾ ಬಿನ್ ಲಾಡೆನ್ ಕೂಡ ಪಾಕಿಸ್ತಾನದಲ್ಲೇ ಅಡಗಿ ಕೂತಿದ್ದ. ಇನ್ನು 2021ರಲ್ಲಿ ಅಫ್ಘಾನಿಸ್ತಾನ ಮತ್ತೆ ತಾಲಿಬಾನ್ ಹಿಡಿತಕ್ಕೆ ಸಿಕ್ತಲ್ಲ. ಆಗ ಕಾಬೂಲ್ಗೆ ಮೊದಲು ಓಡಿ ಹೋದವನೇ ಅವತ್ತಿನ ಪಾಕಿಸ್ತಾನದ ISI ಮುಖ್ಯಸ್ಥ ಫೈಜಸ್ ಹಮೀದ್. ಅವನು ಸೆರೆನಾ ಹೋಟೆಲ್ನಲ್ಲಿ ನಿಂತು ಕೂಲಾಗಿ ಟೀ ಕುಡಿತಾ ಇರೋ ಫೋಟೋಗಳು ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಪ್ರಿಂಟ್ ಆಗೋ ಹಾಗೆ ನೋಡಿಕೊಂಡ. ಆ ಮೂಲಕ ತಾಲಿಬಾನ್ ಆಡಳಿತದ ಜೊತೆ ಪಾಕಿಸ್ತಾನ ಉತ್ತಮ ಸಂಬಂಧ ಹೊಂದಿದೆ ಅಂತ ತೋರಿಸಿಕೊಳ್ಳೋ ಪ್ರಯತ್ನವನ್ನು ಕೂಡ ಅಲ್ಲಿ ಮಾಡಿದರು. ಈ ತಾಲಿಬಾನಿಗಳು ಪಾಕಿಸ್ತಾನದ ಜೊತೆಗೆ ಇದ್ದಿದ್ದು ಅವತ್ತವರು ಭಾರತದಲ್ಲಿ ನಿರ್ಮಾಣ ಮಾಡಿರೋ ಡ್ಯಾಮ್ಗಳನ್ನು, ಆಸ್ಪತ್ರೆಗಳನ್ನು, ಪಾರ್ಲಿಮೆಂಟ್ ಕಟ್ಟಡಗಳನ್ನು ಎಲ್ಲ ನಾಶ ಮಾಡಿಬಿಡ್ತಾರೆ ಅನ್ನೋ ಥರ ಸುದ್ದಿಗಳು ಕೂಡ ಹರಡೋದಕ್ಕೆ ಶುರು ಮಾಡಿದ್ದು. ಅವತ್ತಿಗೆ ಪಾಕಿಸ್ತಾನ ತಾಲಿಬಾನ್ ಮತ್ತು ಈ ಅಫ್ಘಾನಿಸ್ತಾನವನ್ನು ಭಾರತದ ವಿರುದ್ಧ ಬಳಸಬೇಕು ಅಂತಲೇ ಅಂದುಕೊಂಡಿದ್ದು. ಆದರೆ ಅದು ಅವರಿಂದ ಸಾಧ್ಯ ಆಯಿತು. ತಾಲಿಬಾನಿಗಳು ಮತ್ತು ಈ ಅಫ್ಘಾನರು ಪಾಕಿಸ್ತಾನದಂತಹ ಬಿಕಾರಿ ದೇಶಗಳ ಅಡಿಯಾಳಾಗೋದಕ್ಕೆ ಇಷ್ಟಪಡಲಿಲ್ಲ. ಅವರು ತಮ್ಮ ಗಡಿ ಅಂದರೆ ಈ ಡ್ಯುರಾಂಡ್ ಲೈನ್ ಅತಿಕ್ರಮಣವನ್ನು ವಿರೋಧಿಸಿದ್ರು. ಪಶ್ತೂನ್ ಲ್ಯಾಂಡ್ ಒಂದಾಗಿರಬೇಕು ಅಂತ ಕೇಳಿದರು. ಪಾಕಿಗಳು ಮಾತು ಕೇಳಲಿಲ್ಲ. ಸೊ ಪಾಕಿಸ್ತಾನ ಈಗ ಅವರನ್ನು ಕ್ವಾರೈಸ್ಗಳು ಅಂದರೆ ಬಿಟ್ಟು ಹೋದವರು, ಇಸ್ಲಾಂನಿಂದ ದೂರ ಆದವರು ಅಂತ ಹಣೆಪಟ್ಟಿ ಕಟ್ಟೋದಕ್ಕೆ ಹೋಗ್ತಾ ಇದೆ. ಈ ಮೂಲಕ ಇಸ್ಲಾಮಿಕ್ ದೇಶಗಳು ಅವರಿಂದ ದೂರ ಆಗಲಿ ಅನ್ನೋದು ಇದರ ಉದ್ದೇಶ. ಅದಕ್ಕಾಗಿ ಪಾಕ್, ಭಾರತ ಮತ್ತು ಇಸ್ರೇಲ್ಗಳ ಹೆಸರುಗಳನ್ನು ಬಳಸಿಕೊಳ್ತಾ ಇದೆ. ಭಾರತ ಔಷಧಿಗಳ ಕಂಟೈನರ್ನಲ್ಲಿ ಡ್ರೋನ್ ಮತ್ತು ಇನ್ನಿತರ ಆಯುಧಗಳನ್ನಿಟ್ಟು ಅಫ್ಘಾನಿಸ್ತಾನಕ್ಕೆ ಕಳಿಸಿಕೊಡ್ತಾ ಇದೆ ಅಂಥೇಳಿ ಈ ಖ್ವಾಜಾ ಆಸಿಫ್ ಅದೇ ಪಾಕಿಸ್ತಾನದ ರಕ್ಷಣಾ ಸಚಿವ ಆರೋಪ ಮಾಡ್ತಿದ್ದಾನೆ. ಈ ಇಸ್ರೇಲಿ ಡ್ರೋನ್ ತಂತ್ರಜ್ಞಾನ, ಡ್ರೋನ್ಗಳು ಅಫ್ಘಾನರ ಕೈಗೆ ಸಿಕ್ಬಿಟ್ಟಿದ್ರೆ ಈ ಪಠಾಣರು ಪಾಕಿಸ್ತಾನ ಸೇನೆ ಕೈಲಿ ಮುಜ್ರಾ ಮಾಡಿಸ್ಬಿಡ್ತಿದ್ರು ಅಲ್ವಾ. ಇದರಲ್ಲಿ ಅವರು ಏನೇ ಆರೋಪಗಳು ಮಾಡಿದರೂ ಕೂಡ ಅಫ್ಘಾನ್, ತಾಲಿಬಾನ್ ಮತ್ತು ಪಾಕಿಸ್ತಾನದಲ್ಲಿನ ಉಗ್ರ ಶಿಬಿರಗಳನ್ನು, ISKP ಅಡ್ಡೆಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಲೇ ಇದೆ. ಅವರು ದಾಳಿಗಳು ಹೀಗೆ ಮುಂದುವರಿಯಲಿ, ಉಗ್ರರ ದಮನಕ್ಕೆ ಇಸ್ಲಾಮಿಕ್ ದೇಶಗಳು ಕೂಡ ಕೈ ಜೋಡಿಸಲಿ. ಇದು ಸ್ನೇಹಿತರೆ ಪಾಕಿಸ್ತಾನದ ವಿರುದ್ಧ ತಾಲಿಬಾನ್ ಮಾಡ್ತಾರೋ ದಾಳಿ ಮತ್ತು ಭಾರತ, ಇಸ್ರೇಲ್ ವಿರುದ್ಧ ಪಾಕ್ ಮಾಡ್ತಾರೋ ಸುಳ್ಳು ಆರೋಪಗಳಿಗೆ ಸಂಬಂಧಿಸಿದ ಒಂದಿಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.